ನಮ್ಮ ಇನ್ಫೋಸಿಸ್ ಫೌಂಡೇಶನ್ ಮೂಲಕ ನಡೆಯುವಂತ ಸಮಾಜಮುಖಿ ಕೆಲಸಗಳ ಬಗ್ಗೆ ಮಾತಾಡ್ತಾ ಇದ್ವಿ. 2 ಅದ್ಭುತವಾದ ಉದಾಹರಣೆ ನಮ್ಮ ಗೆಳೆಯರು ಕೊಟ್ಟರು. ಮೇಡಮ್, ಇಲ್ಲೊಂದು ಪ್ರಾಪರ್ಟಿ ಇದೆ ನಿಮ್ಮ ಫೌಂಡೇಶನ್ಗೆ ಸಂಬಂಧಪಟ್ಟಂತ ವಿಷಯ. ಇದೇನು, ಇದರ ಹಿನ್ನೆಲೆ ಏನು, ಇದನ್ನ ಯಾರು ಮಾಡೋದು, ಯಾಕೆ ಮಾಡ್ತಾರೆ? ಕೌದಿ. ಎಸ್, ಈ ಕೌದಿ ಏನು? ನಾನು ಇನ್ಫೋಸಿಸ್ ಪ್ರತಿಷ್ಠಾನ ಶುರು ಮಾಡಿದಾಗ ನನಗೆ ಏನ್ ಮಾಡ್ಬೇಕು ಎಕ್ಸಾಕ್ಟ್ ಗೊತ್ತಿರ್ಲಿಲ್ಲ. ಯಾಕಂದ್ರೆ ನಾನು ಟ್ರೈನ್ಡ್ ಕಂಪ್ಯೂಟರ್ ಇಂಜಿನಿಯರ್ ಇದ್ದೆ. ನಮ್ ತಂದೆ ನನಗೆ ಕೇಳಿದ್ರು, ಏನಮ್ಮ ಶುರು ಮಾಡಿದೆಯಲ್ಲ, ಏನು ಮೂಲ ಉದ್ದೇಶ ಅಂತ. ನಾನು ಹೇಳಿದೆ, ಇಲ್ಲ, ನಾನು ದೇವದಾಸಿ ಅಥವಾ ಸೆಕ್ಸ್ ವರ್ಕರ್ಸ್ ಅವ್ರ ಲೈಫ್ ರಿಹಬಿಲಿಟೇಟ್ ಮಾಡ್ಬಿಡ್ತೀನಿ. ಹೌದಾ ಅಂದ್ರು. ಎಷ್ಟು ಜನರದ್ದು ಅಂತ ಕೇಳಿದ್ರು, ಆಲ್ ಓವರ್ ಇಂಡಿಯಾ. ಅವ್ರು ನಕ್ಬಿಟ್ರು. ನಾನು, ಇಲ್ಲ, ಯಾಕೆ ನಗ್ತೀಯ ಅಂದ್ರು. ಏನಿಲ್ಲ, ಸುಮ್ನೆ ನೋಡಿ ಕೇಳ್ದೆ ಅಂದ್ರು. ಇದ್ರ ಎಪಿ ಸೆಂಟರ್ ಇರೋದು ನಮ್ಮ ಹುಬ್ಬಳ್ಳಿಯಿಂದ ದೂರ ಸೌದತ್ತಿ ಅಂತ. ಸೊ ಒಂದ್ಸರಿ ಅವಾಗ ನಾ 20 ವರ್ಷದ ಹಿಂದಿನ ಮಾತು, 25 ವರ್ಷದ ಹಿಂದಿನ ಮಾತು. ನಾನು ಟಿ ಶರ್ಟು ಪ್ಯಾಂಟು ಎಲ್ಲ ಹಾಕೊಂಡು, ನನಗೆ ಬಾಬ್ಡ್ ಹೇರ್ ಇತ್ತು. ಒಂದು ನೋಟ್ಬುಕ್ ತಗೊಂಡು ಹೋದೆ. ರಿಟೈರ್ಡ್ ಆಗಿ ದೇವತೆಗಳು ಕೂತ್ಕೊಂಡು ಮಾತಾಡ್ತಾರೆ. ನಾನು ಹೋಗಿ, ಇಲ್ಲ ನೋಡಿ, ನಾನು ಬಂದಿದ್ದೀನಿ, ನನ್ನ ಹೆಸರು ಸುಧಾಮೂರ್ತಿ ಅಂತ, ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ, ಸಹಾಯ ಮಾಡ್ತೀನಿ. ಅವ್ರು, ಏನು ಸಹಾಯ ಮಾಡ್ತೀವಿ? ಬೇ ಅಂದ್ರೆ ಅವರು. ನಮ್ಮ ಹುಬ್ಬಳ್ಳಿಲಿ ಬೇ ಅಂದ್ರೆ ಅಬ್ಬೆ ಅಂದ್ರೆ ತಾಯಿ. ನಾನು ನಿಮ್ಗೆ ಈಗ ಏಡ್ಸ್ ಅನ್ನೋ ಹೊಸ ರೋಗ ಬಂದಿದೆ, ಅದನ್ನ ನಿಮ್ಗೆ ಹೆಂಗ್ ತಡೆಗಟ್ಟಬೇಕು ಹೇಳ್ತೀನಿ ಅಂತ. ಅವ್ರು ಸಿಟ್ಟು ಬಂದ್ಬಿಡ್ತಾರೆ. ನೀ ಏನ್ ಹೇಳ್ತೀನಿ, ನಮಗೆ ನಡಿ ಆ ಕಡೆಗೆ ಅಂತ ತಗೊಂಡು ಚಪ್ಪಲಿ ಇತ್ತದು ಎಸೆದ್ರು ನನ್ನ ಮೇಲೆ. ನೀವು ಹೋಗ್ತೀಯಾ ಇಲ್ಲ ಅಂತ. ನಾನು ಭಾಳ ಅಳು ಬಂದ್ಬಿಡ್ತು. ಮನೆಗೆ ಬಂದೆ. ಮತ್ತೆ ನಾನು, ಅಲ್ಲ, ನಾ ಹೆಲ್ಪ್ ಮಾಡ್ಲಿಕ್ಕೆ ಅವ್ರಿಗೆ ಹೋದ್ರೆ ನಂಗೆ ಚಪ್ಪಲಿ ಎಸಿತಾರಲ್ಲ ಅಂತ. ಒಂದು 15 ದಿನ ಬಿಟ್ಟು ಇನ್ನೊಂದು ಸಾರಿ ಹೋದೆ. ಈ ಸರ್ತಿನೂ ಅದೇ ಕಾಸ್ಟ್ಯೂಮ್ ನಲ್ಲಿ ಹೋಗಿ ಅದೇ ತರ ಹೇಳಿದೆ. ಈ ಸರ್ತಿ ಟೊಮೆಟೊ ಸೀಸನ್ ಇತ್ತು. ಅವರೆಲ್ಲ ಟೊಮೆಟೊ ವಿಂಗಡಿಸ್ತಾ ಇದ್ರು, ಒಳ್ಳೇದು ಕೆಟ್ಟು. ರಾಟನ್ ಟೊಮೆಟೊ ತಗೊಂಡು ನನ್ಗೆ ನಾನು ಹೋಗ್ತೀಯಾ ಇಲ್ಲ ಅಂತಂದ್ರು. ನಾನು ಮನೆ ಬಂದು ಅಳೋಕ್ ಶುರು ಮಾಡಿದೆ. ನಮ್ಮ ತಂದೆ ಕೇಳಿದ್ರು, ಯಾಕೆ ಅಳ್ತೀಯಾ? ನಾ ಹೇಳಿದೆ, ಈ ತರ ಆಯ್ತು. ನಮ್ಮ ಅಪ್ಪ ಅಂದ್ರು, ನೀವು ಯು ಶುಡ್ ಬಿ ವೆರಿ ಹ್ಯಾಪಿ, ನಿನಗೆ ಚಪ್ಪಲಿಂದ ಟೊಮೆಟೊ ಪ್ರಮೋಷನ್ ಆಗಿದೆ ಅಂತ. ಏನ್ ಹಿಂಗಂತೀಯ ಅಂದೆ. ಅವ್ರು ಹೇಳಿದ್ರು, ನೀ ಮಾಡುವ ಉದ್ದೇಶ ಒಳ್ಳೇದು, ಆದ್ರೆ ನಿನ್ಗೆ ಆಳ ಮತ್ತು ಅರಿವಿನ ಅಂತರ ಇಲ್ಲ. ನಿನ್ನ ನೋಡಿದ್ರೆ ಅನ್ಸೋದೇ ಇಲ್ಲ ನೀವು ಸೋಷಿಯಲ್ ವರ್ಕರ್ ತರ. ನಿನ್ನ ಕನ್ನಡಿ ಮುಂದೆ ನಿನ್ ಮುಖ ನೋಡ್ಕೋ. ಬಾಬ್ಡ್ ಹೇರ್ ಏನು, ಪ್ಯಾಂಟ್ ಏನು, ಟಿ ಶರ್ಟ್ ಏನು. ನಂದು ನನ್ನ ಇಚ್ಛೆ ಅಂದೆ. ನಿನ್ನ ಇಚ್ಛೆ ನಿಜ. ನೀವು ಅಂಥವ್ರ ಜೊತೆ ಕೆಲಸ ಮಾಡ್ತಿರ್ಬೇಕಾದ್ರೆ ನೀನು ಅತ್ಯಂತ ಸರಳವಾಗಿರ್ಬೇಕು. ಅವ್ರನ್ನ ನಿನ್ನ ಜೊತೆಗೆ ಅವ್ರು ಸೇರೋ ಹಂಗಿರ್ಬೇಕು. ನಿನ್ನ ಅವ್ರದ್ದು ದೂರ ಇಡ್ತಾರೆ. ಯಾರೋ ಒಂದು ಹುಡುಗಿ ಏನೋ ಬರೆಯೋಕ್ ಬಂದಿದ್ದಾರೆ ಅಂತ ಅದು ಹೆಂಗಸು. ನೀನು ಜನಸಾಮಾನ್ಯರಲ್ಲೇ ಸೇರ್ಬೇಕು ಅಂದ್ರೆ ಜನಸಾಮಾನ್ಯರಂತಿರ್ಬೇಕು. ನೀನು ನಿನ್ನ ಯಾವುದೇ ಒಂದು ದೌಲತ್ತು, ಎಜುಕೇಶನ್, ಗೋಲ್ಡ್ ಮೆಡ್ಲು ಯಾವ ಹೊರಗೆ ಕಾಣಬಾರ್ದು. ನಿನ್ನ ನೋಡ್ಬಿಟ್ರೆ ಅವಳು ನಮ್ಮ ಪಕ್ಕದ ಮನೆಯವರು ಆ ಥರ ಅನಿಸ್ಬೇಕು. ಆಮೇಲೆ ಮುಂದಿನ ಸರ್ತಿ ನಾನು ಅವ್ರು ಹೇಳಿದಾಗೆ ಒಂದು 200 ರೂಪಾಯಿ ಸೀರೆ ಉಟ್ಕೊಂಡು, ಕೂದಲ ಕಟ್ಕೊಂಡು, ಮಂಗಳಸೂತ್ರ ಇಟ್ಕೊಂಡು, ದೊಡ್ಡ ಕುಂಕುಮ ಇಟ್ಕೊಂಡು ಅವ್ರು ಹೋದಾಗ ನಮ್ಮ ತಂದೆ ತಾವು ಬಂದ್ರು. ನಿನ್ನ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡ್ಲಿಕ್ಕೆ ಬಂದಾಳಂತ. ನಮ್ಮ ಅಪ್ಪಗೆ ಆಚೆ ಕರೆದ ಮರಾಠಿಯಲ್ಲಿ ಕೇಳಿದೆ. ನಾ ಹಾಗೆಲ್ಲ ಅಂದಿನಿ, ನೀನು ಸುಮ್ಮನೆ ಕೂತ್ಕೊಂಡು ಮಾತಾಡ್ಬೇಡ. ಒಬ್ಬ ತಾಯಿಗೆ ಸಂತೋಷ ಆಗೋದು ಯಾವಾಗಲೂ ಮಕ್ಕಳ ಮೂಲಕ. ನೀನು ತಾಯಿಯಾಗಿ ಅದನ್ನು ತಿಳ್ಕೋಬೇಕು ಮುಂಚೆ. ಮಕ್ಕಳು ಸಂತೋಷ ಪಟ್ರೆ ತಾಯಿ ಚೇಂಜ್ ಆಗ್ತಾಳೆ. ಸುಮ್ಮನೆ ತಾಯಿನ ಚೇಂಜ್ ಮಾಡಿದ್ರೆ ಮಕ್ಕಳು ಚೇಂಜ್ ಆಗೋಲ್ಲ ಅಂತ. ಹಾಗೆ ನಂದು ಅವ್ರದ್ದು ಫ್ರೆಂಡ್ಶಿಪ್ ಶುರು ಆಯ್ತು. ಪ್ರಮೋದ್ ಕುಲಕರ್ಣಿ ಹಾಗೂ ರಾಘವೇಂದ್ರ, ನಮಸ್ಕಾರ. ನಮಸ್ಕಾರ. ವೆಲ್ಕಮ್ ಸರ್, ವೆಲ್ಕಮ್ ಟು ದ ಶೋ. ಬನ್ನಿ ಸರ್, ಬನ್ನಿ. ನಮಸ್ಕಾರ. ಪಾಪ ಎಷ್ಟು ದೂರಿಂದ ಬಂದ್ರಿ? ಎಸ್, ಹೇಳಿ ಸರ್. ಏನಂದರೆ ನಾವು ಸುಮಾರು ಒಂದು 10-15 ಜನ, ಅದರ ಲೆಕ್ಚರರ್ಸೇ ಜಾಸ್ತಿ. ನಾವು ನಮ್ಮ ಕಾಯಕ ಜೊತೆಗೆ ಸಾಯಂಕಾಲ ಏನಾದರೂ ಬಡ ಹುಡುಗರು ಹೆಲ್ಪ್ ಮಾಡೋಣ. ಯಾಕಂದ್ರೆ ನಮ್ಗೆ ತುಂಬ ಸ್ಯಾಲ್ರಿ ಫ್ಯಾಟ್ ಅಲ್ವಾ. ಸೊ ಹೀಗಾಗಿ ಏನಾದರೂ ಮಾಡೋಣ, ಹಣ ಗಳಿಸೋದಂತ ವಿಚಾರ ಇದ್ದಿದ್ದಿಲ್ಲ. ಸುಮ್ಮನೆ ಏನೋ ಒಂದು ಪ್ರಾರಂಭ ಮಾಡಿದ್ದೀವಿ. ರಾಯಚೂರಿನಲ್ಲಿ ಇವು ಪ್ರಮೋದ್ ಮತ್ತು ಧಾರವಾಡದಲ್ಲಿ ಕ್ಷೇತ್ರ ಮಾಡಿಕೊಂಡು ಸುಮ್ಮನೆ ಕೈಲಾದ ಜನರಿಗೆ ಮಾಡ್ತಾ ಇದ್ದೀವಿ. ನಂತರ ಸುಮಾರು 2003 ಇದ್ದಿರಬಹುದು ಅಂದಾಜು. ಮೇಡಮ್ ಅವ್ರಿಗೆ ಹೇಗೆ ಸಿಕ್ಕರು, ಏನು ಸಿಕ್ಕರು, ಹೆಂಗೆ ಸಿಕ್ಕರು ನನಗೇನು ನೆನಪು ಬರ್ತಾ ಇಲ್ಲ. ರಾಯಚೂರಿಗೆ ಬಂದಿದ್ರಿ, ಆಮೇಲೆ ಧಾರವಾಡಕ್ಕೂ ಬಂದಿರಿ. ನಂತರ ಏನಾಯ್ತು ಅಂದರೆ, ಏನು ಮಾಡ್ತಾ ಇದ್ದೀರಪ್ಪ ಹುಡುಗರ ನೀವೆಲ್ಲ ಅಂತ ಕೇಳಿದ್ರಿ. ಏನಿಲ್ಲರಿ, ಈಗ ಮುಂಜಾನೆ ನಮ್ಮ ಡ್ಯೂಟಿಗೆ ಹೋಗ್ತೀವಿ, ಸಂಜೆಗೆ ಎಲ್ಲರೂ ಸೇರ್ತೀವಿ, ಕೈಲಿ ಒಂದು ಸ್ವಲ್ಪ ದುಡ್ಡು ಹಾಕ್ತೀವಿ, ಯಾರು ಮಹಾತ್ಮರು ಕೊಟ್ಟರು ಅದನ್ನು ತೊಗೋತೀವಿ, ಹೀಗೆ ನಡೆಸೀವಿ ನಾವು. ಇಲ್ಲ ಮತ್ತು ನೀವು ಬರೀ ಇಷ್ಟ ಜನರಿಗೆ ಮಾಡಿದ್ರೆ ಹೆಂಗೆ, ಭಾಳ ಜನರಿಗೆ ಮುಟ್ಟಬೇಕು ಅಂತ. ಅಲ್ರಿ ನಮ್ಮ ಕೈಗಳು ಭಾಳ ಸಣ್ಣವ. ಮತ್ತು ಎಷ್ಟಂದ್ರೆ ಇಡೀ ದೇಶಾದ್ಯಂತ, ಕರ್ನಾಟಕದಾದ್ಯಂತ ಎಷ್ಟಂದ್ರೆ ನಾವು 10 ಮಂದಿ ಇರೋರು ಅಡ್ಡಾಡ್ಲಿಕ್ಕೆ ಹೆಂಗಾಗುತ್ತೆ ಅಂತ ಕೇಳಿದ್ದೀವಿ. ಈಗ ನಿಮ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಸುಮಾರು ಈಗ 18-20 ವರ್ಷಗಳಲ್ಲಿ ವಿದ್ಯಾಪೋಷಕ ಪ್ರೇರಣಾ ಸಂಸ್ಥೆಗಳು ಸುಮಾರು ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ತಲುಪಿದ್ದೇವೆ. ಈಗಾದರೂ ಕೂಡ ವರ್ಷಕ್ಕೆ ಕನಿಷ್ಠ 10,000 ಜನರಿಗೆ ನಾವು ತಲುಪ್ತಾ ಇದ್ದೀವಿ. ಸೊ ಅದೆಲ್ಲ ಹೇಗೆ ಬೆಳೆದು ಬಂತು ಅಂತಂದರೆ, ಹಣ ಅಲ್ಲದೆ ಮೇಡಮ್ ಅವ್ರು ಏನು ಮಾಡಿದ್ರು ಅಂದರೆ, ನೋಡಿರಿ ನೀವು 10 ಜನ ಭಾಳ ಕೆಲಸ ಮಾಡ್ಲಿಕ್ಕಾಗಲ್ಲ,
ಪ್ರತಿ ವರ್ಷ ನೀವು ಸ್ವಯಂ ಸೇವಕರನ್ನ ಯಾಕೆ ರಿಕ್ರೂಟ್ಮೆಂಟ್ ಮಾಡಬಾರ್ದು? ನಾನು ಸ್ವಲ್ಪ ಜಗಳ ತೆಗೆದೆ. ಮೇಡಮ್, ಸ್ವಯಂ ಸೇವಕರು ಬೇಕಂದ್ರೆ ಪೇಪರ್ನಲ್ಲಿ ಅಡ್ವರ್ಟೈಸ್ಮೆಂಟ್ ಸಿಗ್ತಾರಾ? ಅದು ಹೃದಯವನ್ನು ಸ್ಕ್ಯಾನ್ ಮಾಡ್ಲಿಕ್ಕಾಗತ್ತಾ? ಯಾರು ಜಾತಿ ಭೇದ ಮಾಡ್ತಾರೋ, ಧರ್ಮ ಭೇದ ಮಾಡ್ತಾರೋ, ಅಥವಾ ತಮ್ಮ ಮಂದಿ ಕೊಡ್ತಾರೋ, ಹೆಂಗೆ ನಂಬೋದು ಹೆಂಗೆ? ನಾವೇನೋ 10 ಜನ ಒಬ್ರಿಗೊಬ್ಬರು ನಂಬಿದ್ದೀವಿ. ಇಲ್ಲ, ಅವಕಾಶ ಮಾಡ್ಲಿಕ್ಕಾಗತ್ತೆ, ನಮ್ಗೊಂದು 3-4 ವರ್ಷ ಟೈಮ್ ಕೊಡ್ರಿ ಅಂದೀವಿ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಇವತ್ತಿನ ದಿವಸ ನಮ್ಮ ಸಂಸ್ಥೆಗಳಲ್ಲಿ 700ಕ್ಕೂ ಮಿಕ್ಕಿ ಸ್ವಯಂ ಸೇವಕರು ಇದ್ದಾರೆ. ದೇ ವರ್ಕ್ ಫ್ರೀ. ಸೊ ನೈಸ್. ದೇವರಿಗೆ ದೀಪ ಹಚ್ಚಬೇಕಾದ್ರೆ ಅವ್ರ ಹೆಸರೇ ನೆನೆಸ್ತೀವಿ ಅಂತ ಹೇಳ್ತಾರೆ. ಇಂಥ ಸಾವಿರಾರು ಜನರು ನಿಮ್ಮ ಹೆಲ್ಪು ನಾನಾ ರೀತಿಯಲ್ಲಿ ಏನು ಸಿಕ್ಕಿದೆಯಲ್ಲ, ಅದು ಈ ಶಬ್ದಗಳಲ್ಲಿ ಇಷ್ಟು ಮಾತ್ರ ನಾ ಹೇಳಬಲ್ಲೆ ಅಂತ ಹೇಳ್ತೇನೆ ಮೇಡಮ್. ನಮಸ್ಕಾರ. ಥ್ಯಾಂಕ್ ಯು. ಎಸ್ ಮೇಡಮ್, ನಮ್ಮ ಪ್ರೋಗ್ರಾಮಿನ ಕೊನೆ ಹಂತಕ್ಕೆ ಬಂದಿದ್ದೀವಿ. ನನಗೊಂದು ಆಶ್ಚರ್ಯ ಏನಂದ್ರೆ, ನೀವಿಬ್ಬರ ಜೊತೆ ನಿನ್ನೆ ಅವ್ರ ಹತ್ರ ಮಾತಾಡಿದ್ದು, ನಿಮ್ಮ ಹತ್ರ ಇವತ್ತು ಮಾತಾಡಿದ್ದು. ಒಂದು ಹಂತದಲ್ಲಿ 400 ರೂಪಾಯಿ, 4,000 ರೂಪಾಯಿ ಆಗುತ್ತೆ ಲೈಫಲ್ಲಿ, 40,000 ರೂಪಾಯಿ ಆಗುತ್ತೆ, 4 ಲಕ್ಷ ಆಗುತ್ತೆ, ಕೋಟಿ ಆಗುತ್ತೆ, 100 ಕೋಟಿ ಆಗುತ್ತೆ, 1000 ಕೋಟಿ ಆಗುತ್ತೆ. ಹಣವನ್ನ ಎಲ್ಲ ಸೊನ್ನೆಗಳ ಜೊತೆ ನೋಡಿದ್ರಿ. ಯು ಹವ್ ಸೀನ್ ಮನಿ ಆಫ್ ಆಲ್ ಕೈಂಡ್ಸ್. ಕೊನೆಗೆ ನಿಮ್ಮ ವ್ಯೂ ಅಲ್ಲಿ ಈ ದುಡ್ಡು ಎಷ್ಟು ಅಗತ್ಯ, ಎಷ್ಟು ಬೇಡ, ನಿಮ್ಮ ಪ್ರಕಾರ ಏನ್ ಅನಿಸ್ತಾರೆ? ದುಡ್ಡು ಒಂದು ಪವರ್, ದುಡ್ಡು ಒಂದು ಅನುಕೂಲ, ದುಡ್ಡು ಜೀವನದಲ್ಲಿ ಅತ್ಯಂತ ಮಹತ್ವ. ಎಲ್ಲಿಯವರೆಗೆ ಅನ್ನೋದು ನಿಮಗೆ ಬಿಟ್ಟದ್ದು. ಈ ಕೆಲವೊಂದು ಆಕ್ಟಿವಿಟಿ ಹಣ ಇಲ್ಲದ್ರೆ ಏನೂ ಆಗೋಲ್ಲ. ಆಗೋದೇ ಇಲ್ಲ. ಯಾರು ನಿಮ್ಮನ್ನ ಬಸ್ಸಲ್ಲಿ ಹತ್ಬಿಟ್ಟು ನಾನು ಬಹಳ ಒಳ್ಳೆ ಮನುಷ್ಯ, ನಾನು ಫ್ರೀಯಾಗಿ ಕರ್ಕೊಂಡು ಹೋದ್ರೆ ಇಳಿ ನೆಕ್ಸ್ಟ್ ಸ್ಟಾಪಿಗೆ ಅಂತಾರೆ, ಬೇಕಾದ್ರೆ ಅಲ್ಲೇ ಇಳಿಸ್ತಾರೆ ನಿಮ್ಮನ್ನ. ಹಣ ಮಹತ್ವ ಇದೆ. ಸರ್ಟನ್ ಅಮೌಂಟ್ ಆಫ್ ಹಣ ಆದ್ಮೇಲೆ ಆ ಹಣಕ್ಕೆ ಬೆಲೆ ಹೊರಟು ಹೋಗುತ್ತೆ. ಬಹಳ ದುಡ್ಡಿದೆ ಅಂದಾಗ ನಿಮ್ದು ಇನ್ಸೆಂಟಿವ್ ಕಡಿಮೆ ಆಗುತ್ತೆ ಜೀವನದಲ್ಲಿ. ಅದಕ್ಕೆ ಸಿರಿ ಕಳ್ಳೊಡ ಹುಟ್ಟಿತ್ತು ಅಂತಾರೆ ಹಿರಿಯರು. ಸಿರಿ ಬಂದಾಗ ಮನುಷ್ಯ ಕಳ್ಳು ಕುಡ್ದಂಗೆ ಅಥವಾ ಹೆಂಡ ಕುಡ್ದಂಗೆ ಮಾಡ್ತಾನೆ. ಅದೊಂದು ಪವರ್ ಬಂದ್ಬಿಡುತ್ತೆ. ಯಾವ ಶಾಲೆ ಕಾಲೇಜ್ ಹೇಳೋದಿಲ್ಲ, ಯಾವ ತಾಯಿ ತಂದೆ ಹೇಳಕ್ಕಾಗೋದಿಲ್ಲ, ಗಂಡ ಹೆಂಡತಿ ಹೇಳಲಿಕ್ಕಾಗೋದಿಲ್ಲ, ಮಕ್ಳು ಹೇಳಲಿಕ್ಕಾಗೋದಿಲ್ಲ. ನಿಮ್ಮ ಆತ್ಮನೇ ಹೇಳ್ಬೇಕು ಎಷ್ಟು ಹಣ ನಿಮಗೆ ಸಾಕು ಅನ್ಸುತ್ತೆ, ಅದರ ಹೆಚ್ಚಿನ ಹಣ ನಿಮಗೆ ಏನ್ ಬೇಕಾಗುತ್ತೆ, ಅದು ನಿಮಗೆ ಭಾರವಾಗುತ್ತಾ ಸಾಧನೆ ಆಗುತ್ತೆ ಅನ್ನೋದು ನಿಮಗೆ ಬಿಟ್ಟಿದ್ದು. ಹಣವನ್ನು ಎಣಿಸಿ ಎಣಿಸಿ ದಣಿಯುವುದಕ್ಕಿಂತ ಜನರನ್ನು ಮೆಚ್ಚಿಸಿ ಕುಣಿಸುವುದೇ ಲೇಸು. So sweet. ಬಹಳ ಖುಷಿ ಆಯ್ತು ಮೇಡಮ್ ನಿಮ್ ಜೊತೆ ಮಾತಾಡಿದ್ದು. ನಮ್ಮ ಫೈನಲ್ ಕ್ವಶನ್ ಅದೇ ಆಗಿರೋದೇ ಹೇಳಿ, ನಿಮ್ಮ ಜೀವನ ನಿಮ್ಮ ಪ್ರಕಾರ ಹೇಗಿದೆ? ನನ್ನ ಜೀವನ ಹೀಗೆ ಆಗ್ಬೇಕು ಅಂತ ನಾನು ಯಾವತ್ತೂ ಎಣಿಸಿದ್ದೇ ಇಲ್ಲ. ಏನು ದೇವರು ಕೊಟ್ಟಿದ್ದಾನೆ ಅದರಲ್ಲಿ ಜೀವನ ಮಾಡಿದ್ದೀನಿ. ಎಕ್ಸಲೆಂಟ್ ಮೇಡಮ್. ಎಸ್, ಯಾರಿಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀರಿ, ಯಾರಿಗೆ ಸಾರಿ ಹೇಳಕ್ ಇಷ್ಟಪಡ್ತೀರಿ? ಥ್ಯಾಂಕ್ಸ್ ಎಲ್ರಿಗೂ ಹೇಳ್ಬೇಕು ಅಂತೀನಿ. ಅವ್ರಿಲ್ಲಾದ್ರೆ ಬಹುಶಃ ಈ ಜೀವನದ ಒಂದು ಈಗ ಪಯಣವೇ ಆಗ್ತಿದ್ರೆ. ಅದಕ್ಕೆ ಹೇಳಿದ್ನಲ್ಲ, ಎನಿತು ಜನರಿಗೆ ಎನಿತು ಜನ್ಮಗಳಿಗೆ ನಾನು ಎನಿತು ಋಣಿಯೋ. ಏನಿದು? ಹಾಗೆ ನೋಡಿದರೆ ಈ ಜನ್ಮವೆಂಬುದು ಒಂದು ಋಣದ ಗಣಿಯು. ಎಲ್ಲರಿಗೂ ಎಸ್, ಸಾರಿ ಕೇಳೋದಾಗಿದ್ರೆ ನೋಯಿಂಗ್ಲಿ ನಾ ಯಾರನ್ನೂ ಹರ್ಟ್ ಮಾಡಕ್ ಪ್ರಯತ್ನ ಪಡೋಲ್ಲ. ನೋಯಿಂಗ್ಲಿ ಏನಾದ್ರು ಮಾಡಿದ್ರೆ ಯಾರಿಗಾದ್ರೂ ದಯವಿಟ್ಟು ನಮ್ಗೆ ಕ್ಷಮೆ ಇರ್ಲಿ ಅಂತಾನೆ. ಎನಿ ಕನ್ಫೆಷನ್ಸ್? ಏನು ಕನ್ಫ್ಯೂಷನ್ ಆ ತರ ನನಗೆ ಆದಷ್ಟು ನಾನು ಮಾತನ್ನು ಹಿಡಿದು ಮಾತಾಡ್ತೀನಿ. ಅಂದ್ರೆ ಯೋಚನೆ ಮಾಡಿ ಮಾತಾಡ್ತೀನಿ, ಆಕ್ಷನ್ ಯೋಚನೆ ಮಾಡಿ ಮಾಡ್ತೀನಿ. ಸ್ಪಾಂಟೇನಿಯಸ್ ಆಗಿ ನಾನು ತಕ್ಷಣ ಮಾಡಕ್ ಹೋಗಲ್ಲ. ಹೀಗಾಗಿ ಕನ್ಫ್ಯೂಷನ್ಸ್ ಇಲ್ಲ. ನೈಸ್. ಎಸ್ ಮೇಡಮ್, ನಿಮ್ಮ ಈ ಇಷ್ಟೊಂದು ಕೆಲಸಗಳ ಮಧ್ಯೆ ಯಾವತ್ತಾದ್ರೂ ಸ್ಟ್ರೆಸ್ ಆದಾಗ, ಟೆನ್ಷನ್ ಆದಾಗ ನೀವು ಚಿಲ್ ಮಾಡಕ್ಕೆ ಏನ್ ಮಾಡ್ತೀರಿ? ಬರಿತೀನಿ. ಬರಿತೀರಿ? ಬರವಣಿಗೆ ನನ್ನ ಆನಂದದ, ದುಃಖದ, ಉದ್ವೇಗದ ಒಂದು ಔಟ್ಲೆಟ್. ಅದನ್ನು ಬರ್ಬಿಡ್ತೀನಿ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ವಂಡರ್ಫುಲ್ ಸೀಯಿಂಗ್ ಯು ಆನ್ ದಿ ಚೇರ್.